ವಿಚಾರ ಸಂಖ್ಯೆ ಏನಿವತ್ತು ನೀವು PF ಆಫೀಸನ್ನು ನೀವು ಆರ್ಗನೈಸ್ ಮಾಡಿದ್ರಿ. ಇದು ಆ್ಯಕ್ಚುಲಿ ಏನಾಗುತ್ತೆ, ಎಂಪ್ಲಾಯೀಸ್ಗೆ ನಾವು ಕೆಲಸಕ್ಕೆ ಸೇರಿದಾಗ ನಮ್ಗೇನು ಬೆನಿಫಿಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ನಮ್ಮ ಸ್ಯಾಲ್ರಿಲಿ ಏನು ಡಿಡಕ್ಷನ್ ಆಗ್ತಾ ಇರುತ್ತೆ, PF ಕಾಂಟ್ರಿಬ್ಯೂಷನ್ ಎಷ್ಟು, ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಷ್ಟು, ವಿಚಾರನೂ ನಮ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಅದನ್ನೆಲ್ಲ ನೀವು ಭಾಳ ಡೀಟೇಲ್ ಆಗಿ ಎಲ್ಲ ಎಂಪ್ಲಾಯೀಸ್ಗೂ, ಹೊಸದಾಗಿ ಬಂದಿರೋ ಎಂಪ್ಲಾಯೀಸ್ಗೂ, ಹಳೆ ಎಂಪ್ಲಾಯೀಸ್ಗೂ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಅದಲ್ಲದೆ ಈ ಎಂಪ್ಲಾಯೀಸ್ ಡಿಡಕ್ಷನ್ ಅಲ್ಲದೆ ನಾಮಿನೇಷನ್ ಫೆಸಿಲಿಟಿ ಆಗಿರುತ್ತೆ, ಯಾವ ರೀತಿ ನಾಮಿನೇಟ್ ಮಾಡ್ಬೋದು, ಆಮೇಲೆ ನಾಮಿನೇಟ್ ಮಾಡಿದ್ರೆ ಯಾವ ರೀತಿ ನಾಮಿನೇಟ್ ಮಾಡಿ ಅವರು ಯಾರು ಯೂಸ್ ಮಾಡ್ಕೋಬೋದು. ಸಪೋಸ್ ಈಗ ಎಂಪ್ಲಾಯಿ ಕಡೆಯಿಂದ ಏನಾದರೂ ಡೆತ್ತು ಅಥವಾ ಆದರೆ ನಾಮಿನಿ ಅವರು ಯಾವ ರೀತಿ PF ಆಫೀಸಲ್ಲಿ ಫೆಸಿಲಿಟಿನ ಪಡ್ಕೋಬೋದು ಅನ್ನೋದನ್ನ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಇದು ಭಾಳ ಬೆನಿಫಿಟ್ ಆಗೋಂಥ ಒಂದು ಫಂಕ್ಷನ್ ನೀವು ಆರ್ಗನೈಸ್ ಮಾಡಿ ಎಲ್ಲರಿಗೂ ತಿಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ PF ಸಂಸ್ಥೆ.